ಪ್ರಭು ಚೌಹಾಣ್ ಅವರ ಪುತ್ರನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಬೀದರ್ನಲ್ಲಿ ಸಂತ್ರಸ್ತ ಯುವತಿಯ ಹೇಳಿಕೆ ಆಧಾರದ ಮೇಲೆ ದೂರು ಕೂಡ ದಾಖಲಾಯಿತು. ನಂತರ ಸುದ್ದಿಗೋಷ್ಠಿಯನ್ನು ಕೂಡ ಸಂತ್ರಸ್ತ ಯುವತಿ ಮಾಡಿದ್ದಾರೆ. ನನ್ನ ಮೇಲಿನ ಆರೋಪಗಳೆಲ್ಲವೂ ಕೂಡ ಸುಳ್ಳು. ಯಾವ ಬಾಯ್ ಫ್ರೆಂಡು ಇಲ್ಲ, ಯಾರ ಜೊತೆಯೂ ಚಾಟಿಂಗು ಕೂಡ ನಾನು ಮಾಡಿಲ್ಲ. ಪ್ರತೀಕ್ ಬಿಟ್ಟು ಬೇರೆ ಯಾರನ್ನು ಕೂಡ ನಾನು ಪ್ರೀತಿ ಮಾಡಿಲ್ಲ. ನನಗೆ ನ್ಯಾಯ ಬೇಕು. ನನಗಾದ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು ಅನ್ನೋದು ನನ್ನ ಕೂಗು ಅಂತ ಬೀದರ್ನಲ್ಲಿ ಸಂತ್ರಸ್ತ ಯುವತಿ ಸುದ್ದಿಗೋಷ್ಠಿ ನಡೆಸಿ ತನ್ನ ಮೇಲೆ ಬಂದಂತಹ ಆರೋಪಗಳ ಕುರಿತಾಗಿಯೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ಜೊತೆಗೆ ಈಕೆಯ ನಿಶ್ಚಿತಾರ್ಥ ಆಗಿರುತ್ತೆ. ಅದಾದ ನಂತರದಲ್ಲಿ ಆಕೆ ಮತ್ತು ಅವರ ಕುಟುಂಬಸ್ಥರು ಮಾತುಕತೆಯ ಮೂಲಕ ಈ ಮದುವೆ ಬ್ರೇಕಪ್ ಆಗಿರುತ್ತೆ ಅಂತ ಹೇಳ್ಕೊಂಡಿರ್ತಾರೆ ಪ್ರಭು ಚೌಹಾಣ್. ಆದರೆ ಅವರೇನೆಲ್ಲ ಆರೋಪ ಮಾಡಿದ್ರು ಮತ್ತು ಆ ಹುಡುಗಿಯ ಮೇಲೆ ಆಕೆ ಬೇರೆಯವರ ಜೊತೆಗೆ ಚಾಟಿಂಗ್ ಮಾಡಿದ್ದು ನಮಗೆ ಗೊತ್ತಾಗಿದೆ, ಆಕೆಗೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತೆಲ್ಲ ಆರೋಪಿಸಿದ್ರು. ಇದೆಲ್ಲದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅವರು. 2024 ನವೆಂಬರ್ನಲ್ಲಿ ಪ್ರತೀಕ್ ಕೈ ಕೊಯ್ದಿದ್ದಾನೆ. ಎಷ್ಟು ಪ್ರೀತಿ ಮಾಡ್ತಿದ್ದೀಯಾ ತೋರಿಸು ಅಂತ ಆತ ಬಲವಂತ ಮಾಡಿದ್ದ. ಬಳಿಕ ಬ್ಲೇಡ್ನಿಂದ ನನ್ನ ಕೈಯನ್ನು ಕೊಯ್ಲಾಯಿತು. ಆಸ್ಪತ್ರೆಗೆ ಸೇರಿಸಿ ಹೋದವನು ಮತ್ತೆ ಬರಲೇ ಇಲ್ಲ. ವಿಡಿಯೋ ಸಮೇತ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸಂತ್ರಸ್ತೆ. ಹೇಗಾಯಿತು ಆ ಹಂತದಲ್ಲಿ, ಅದಾದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನ ಕೆಲವೊಂದಷ್ಟು ಫುಟೇಜ್ಗಳನ್ನು ಅವ್ರು ಇಟ್ಕೊಂಡಿದ್ದು ಅದನ್ನೆಲ್ಲವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಈ ಪ್ರೆಸ್ ನೋಟಲ್ಲಿ. तो मैं पहले प्रतीक जी से क्यों बात करती मैं, हमारा तो लव मैरिज है, उनको पता है हम 2 साल से पहले से हम थे, तो तब उन्होंने नहीं देखा. एंगेजमेंट के बाद ही उनको अचानक से समझ में आया कि मेरा उसके साथ रिलेशनशिप है. पूरे 2 साल से उन्होंने मेरा स्टडी किया है, प्रतीक ने मेरा पूरा स्टडी किया है. उनके पिताजी खुद, अगर मुझे ये सब होना पता होता तो हर एक चीज़ का मैं वीडियो निकाल के रखती. मुझे ये करना नहीं था ना, मेरे पास ऑप्शन नहीं था कि मैं करूँगी ये. तो वो बोल रहे कि मेरा अफेयर था, किसी लड़के के साथ था. मेरा मोबाइल 4 महीने उनके पास थे, मेरे 2 मोबाइल उनके पास ही है अभी तक. और कल परसों भी एक इंसिडेंट हुआ, तब भी हमारा एक मोबाइल उनके पास है. मुझे नहीं पता उनकी आदत है क्या है, मोबाइल लेना, उनको क्या कर. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಪ್ರಭು ಚೌಹಾಣ್ ಅವರು ಪದೇ ಮಾಧ್ಯಮಗಳ ಮುಂದೆ ಬಂದು ಆಕೆಯ ಬಗ್ಗೆ ತೇಜೋವಧೆ ಮಾಡಿದ್ರು, ಆರೋಪಗಳನ್ನು ಕೂಡ ಹೊರಿಸಿದ್ರು ಮತ್ತು ಎರಡೂ ಕುಟುಂಬಗಳು ಒಪ್ಪಿನೇ ಈ ಮದುವೆಯನ್ನ ಮುರ್ಕೊಂಡಿದ್ದು ಅಂತ ಹೇಳಿದ್ರು. ಈಗ ಇದೆಲ್ಲದಕ್ಕೂ ಹುಡುಗಿ ರಿವರ್ಸ್ ಸೈಡ್ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈಗ ಅವರ ಹೋರಾಟ ಹೇಗಿರುತ್ತಂತೆ? ಖಂಡಿತ ದಿವ್ಯಾ, ನಿಜಕ್ಕೂ ಒಂದು ರೀತಿಯ ಅಂದ್ರೆ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಮೇಲೆ ಗಂಭೀರ ಆರೋಪ ಬಂದಿರೋದು ಅಂದ್ರೆ ಪ್ರಮುಖವಾಗಿ ಮದುವೆ ಆಗೋದಾಗಿ ವಂಚನೆ ಮಾಡಿದ್ದಾರೆ ಅನ್ನೋದು. ಈಗಾಗಲೇ ಮಹಿಳಾ ಆಯೋಗ ದೂರ ಆಯಿತು, ಮತ್ತೆ ಏನು ಬೀದರ್ನ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ FIR ಕೂಡ ಆಗಿರುವಂಥದ್ದು. ಈಗ ಸಂತ್ರಸ್ತೆ ನ್ಯಾಯಾಲಯದ ಮುಂದೆ ಕೂಡ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲೆ ಮಾಡಿರುವಂಥದ್ದು. ಆದ್ರೆ ಈಗ ಪ್ರಮುಖವಾಗಿ ನಿನ್ನೆ ಏನು ಮಾಜಿ ಸಚಿವ ಪ್ರಭು ಚೌಹಾಣ್ ಇದ್ದಾರೆ, ಒಂದು ಸುದ್ದಿಗೋಷ್ಠಿ ಮಾಡಿ ಅಂದ್ರೆ ಪ್ರಮುಖವಾಗಿ ಆ ಹುಡುಗಿ ಏನಿದೆ, ಆ ಹುಡುಗಿ ಒಂದು ಬೇರೆಯವ್ರ ಜೊತೆ ಅಫೇರ್ ಇತ್ತು, ಅಂದ್ರೆ ವಿಡಿಯೋ ಕಾಲ್ ಮಾಡಿರುವಂಥದ್ದು ಬೇರೆ ಹುಡುಗನ ಜೊತೆ, ಮತ್ತೆ ಚಾಟಿಂಗ್ ಮಾಡಿರುವಂಥದ್ದು ವಾಟ್ಸಪ್ ನಲ್ಲಿ. ಈ ರೀತಿಯ ಇರೋದ್ರ ಕಾರಣಕ್ಕೆ ನಾವು ಅವ್ರನ್ನ ಅಂದ್ರೆ ಮದುವೆಯನ್ನ ಕ್ಯಾನ್ಸಲ್ ಮಾಡಿದ್ವಿ ಅನ್ನುವಂಥದ್ದನ್ನ ಅವರು ಆರೋಪ ಮಾಡಿದ್ರು. ಆದ್ರೆ ಇವತ್ತು ಆ ಒಂದು ಸಂತ್ರಸ್ತೆಯಿಂದ ಪತ್ರಿಕಾಗೋಷ್ಠಿ ಮಾಡಿ ದಾಖಲೆ ಸಮೇತ ಒಂದು ತಿರುಗೇಟು ನೀಡಿರುವಂತಂದ್ರೆ ಪ್ರಮುಖವಾಗಿ ಏನಂದ್ರೆ ಏನು ಆ ಒಂದು ಪ್ರತೀಕ್ ಇದ್ದಾರೆ, ಚೌಹಾಣ್ ಪ್ರತೀಕ್, ಒಂದು ರೀತಿಯ ಏನು ಯಾವುದೇ ರೀತಿಯ ನಾನು ದಾಖಲೆಗಳು ಇಲ್ಲದೆ ಇರುವುದರೊಂದಿಗೆ ಅಂದ್ರೆ ಪ್ರಮುಖವಾಗಿ ನಾ ಯಾವುದೇ ರೀತಿಯ ಚಾಟಿಂಗ್ ಆಗ್ಲಿ, ಅಂದ್ರೆ ಬೇರೆ ಅನ್ಯ ವ್ಯಕ್ತಿಗಳ ಜೊತೆ ಅಂದ್ರೆ ಹುಡುಗನ ಜೊತೆ ಚಾಟಿಂಗ್ ಮಾಡೋದಾಗ್ಲಿ ಬೇರೆ ಇನ್ನಿತರ ಯಾವುದೇ ರೀತಿಯ ಮಾಡಿಲ್ಲ. ಅಂದ್ರೆ ಪ್ರಮುಖವಾಗಿ ಎಲ್ಲ ಚೌಹಾಣ್ ಅವರ ಸುಳ್ಳು ಒಂದು ಸುದ್ದಿ ಅನ್ನುವಂಥದ್ದನ್ನ ಅವರು ಹೇಳ್ತಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಪ್ರತೀಕ್ ಚೌಹಾಣ್ ಒಂದು ರೀತಿಯ ಬ್ಲೇಡ್ ನಿಂದ ನನ್ನ ಮೇಲೆ ಕೂದಿದ್ದಾರೆ ಅನ್ನುವಂಥ ಒಂದು ವಿಡಿಯೋ ಕೂಡ ದಾಖಲೆ ಬಿಡುಗಡೆ ಮಾಡಿರುತ್ತದೆ. ಪ್ರಮುಖವಾಗಿ ಎಷ್ಟು ಪ್ರೀತಿ ಮಾಡ್ತೀಯಾ ಅನ್ನುವಂಥದ್ದನ್ನು ಹೇಳಿ ಅವರು ಬ್ಲೇಡ್ ನಿಂದ ಕುಯ್ದ ಮೇಲೆ ಆಮೇಲೆ ಹೋಗಿದ್ದಾರೆ, ಮತ್ತೆ ಬಂದಿಲ್ಲ, ಈ ರೀತಿಯ ಕೆಲವು ಅನ್ನುವಂಥದ್ದು. ಜೊತೆಗೆ ಸೋದರ ಕೂಡ ಇವರು ಬೇರೆ ಜೊತೆ ಇವರು ಅಂದ್ರೆ ಪ್ರತೀಕ್ ಚೌಹಾಣ್ ಇದ್ದಾನೆ, ಇವರು ಕೂಡ ಬೇರೆ ಹುಡುಗರ ಜೊತೆ ಒಂದು ಅಫೇರ್ ಇದೆ ಅನ್ನುವಂಥದ್ದು, ಚಾಟಿಂಗು ಮತ್ತೆ ವಿಡಿಯೋ ಕಾಲ್ ಮಾಡಿರುವಂಥದ್ದು ದಾಖಲೆಗಳಿದೆ, ನಾ ಎಲ್ಲ ಪೊಲೀಸರಿಗೆ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನ ಈಗ ದಾಖಲೆ ಸಮೇತ ಒಂದು ಸೋದರ ಮತ್ತೆ ಸಂತ್ರಸ್ತೆ ಕೂಡ ಸುದ್ದಿಗೋಷ್ಠಿಯಲ್ಲಿ ಎಲ್ಲವನ್ನೂ ಮತ್ತೆ ಪ್ರಭು ಚೌಹಾಣ್ಗೆ ಟಾಂಗ್ ಕೊಡುವಂಥದ್ದು ಮಾಡಿರುವಂಥದ್ದು. ಜೊತೆಗೆ ಈಗಾಗಲೇ ಒಂದು ರೀತಿಯ ಪೊಲೀಸರು ಕೂಡ ಈಗ ಪ್ರಕರಣ ದಾಖಲಾದ್ಮೇಲೆ ತನಿಖೆ ಕೂಡ ನಡೆಸಿರುವಂಥದ್ದು. ದಿವ್ಯಾ, ಈ ಒಂದು ರೀತಿಯ ಬಂಧನದ ಭೀತಿ ಶುರುವಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.